ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಮಾತಿಗೆ ಸ್ವಾಗತ. ಒಂದ್ಸಾರಿ ಒಬ್ಬ ಬಿಸ್ನೆಸ್ ಮ್ಯಾನ್ ಎಲ್ಲಾ ಬಿಸ್ನೆಸ್ ಮಾಡಿ ಲಾಸ್ ಆಗಿರ್ತಾನೆ. ಏನನ್ನ ಮಾಡ್ಬೇಕಂದ್ರೂ ಕೂಡ ಅವನ್ ಧೈರ್ಯ ಸಾಲ್ತಿರಲ್ಲ. ಅವನ ಹತ್ರ ಒಂದು ಪ್ರಾಜೆಕ್ಟ್ ಕೂಡ ರೆಡಿ ಇರುತ್ತೆ. ಈ ಪ್ರಾಜೆಕ್ಟ್ ನಾನು ಮಾಡಿದ್ರೆ ಮತ್ತೆ ಇದರಲ್ಲಿ ಲಾಸ್ ಆದ್ರೆ ಏನ್ ಮಾಡ್ಬೇಕು, ನನಗೆ ಅದನ್ನ ಭರಿಸೋ ಶಕ್ತಿ ಇಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಗಾರ್ಡನ್ ನಲ್ಲಿ ಬಂದು ಕೂತಿರ್ತಾನೆ. ಅವಾಗ ಒಬ್ಬತ ಯಜಮಾನ ಬಂದು ಅಂಕಲ್ ಬಂದು ಯಾಕಪ್ಪ ಹೀಗೆ ಕೂತಿದ್ದಲ್ಲ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನಾನು ಹಿಂಗ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ, ನನ್ ಕಡೆ ಪ್ರಾಜೆಕ್ಟ್ ಕೂಡ ರೆಡಿ ಇದೆ, ಬಟ್ ಅದನ್ನು ಫೇಲ್ ಆಯ್ತು, ಲಾಸ್ ಆಯ್ತು ಅಂದ್ರೆ ನನಗ ತಡ್ಕೊಳ್ಳೋ ಶಕ್ತಿ ಇಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾನೆ. ಅವಾಗ ಆತ ಹೇಳ್ತಾನ, ಹೌದಾ, ಹಾಗಾದ್ರೆ ನಿನಗೆ ₹1,00,00,000 ಚೆಕ್ ಕೊಡ್ತೀನಿ ನಾನು, ಇದನ್ನ ಇಟ್ಕೊಂಡು ನೀನ್ ಶುರು ಮಾಡು ಅಂತ ಹೇಳಿ ಆ ಚೆಕ್ ಅನ್ನ ಬರೆದು ₹1,00,00,000 ಚೆಕ್ ಕೊಟ್ಬಿಡ್ತಾನೆ. ಇತ್ತಿಗಿಂದ ಖುಷಿ ಆಗ್ಬಿಡುತ್ತೆ. ಯಾರೋ ₹1,00,00,000 ಚೆಕ್ ಕೊಟ್ರ ಅಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಮನೆಗ್ ಬರ್ತಾನೆ, ಬಂದ್ ಬೀರೋದೊಳಗಡೆ ₹1,00,00,000 ಚೆಕ್ ಇಟ್ಟು ಅದನ್ನ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಅದು 6 ತಿಂಗಳು ವರ್ಷದಲ್ಲೇ ಏನ್ ಅನ್ಕೊಂಡಿರ್ತಾನಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲೇ ಬೆಳೆಯುತ್ತೆ. ಅವಾಗ ಆತಗ ಅನ್ಸುತ್ತೆ, ಓ ನನಗೆ ಯಾರೋ ಏನೋ ಗೊತ್ತಿಲ್ಲ, ನನ್ ₹1,00,00,000 ಚೆಕ್ ಕೊಟ್ಟು ಹೆಲ್ಪ್ ಮಾಡಿದ್ನಲ್ಲ, ಆತನ ರೊಕ್ಕ ಆತಗೆ ವಾಪಸ್ ಕೊಡೋಣ, ಆತನ ಚೆಕ್ ಆತಗೆ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಆ ₹1,00,00,000 ಚೆಕ್ ತಗೊಂಡು ಗಾರ್ಡನ್ಗೆ ಹೋಗಿ ಆತಗಾಗಿ ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಗಾರ್ಡನ್ ಅಲ್ಲಿ ಇರೋರೆಲ್ಲ ಕೇಳ್ತಾರೆ, ಯಾಕಪ್ಪ ಎಷ್ಟೊತ್ತಾಯ್ತು, ಯಾರಿಗಾಗ್ಲಿ ವೇಟ್ ಮಾಡ್ತಾ ಇದೀಯೇನು ಅಂತ ಕೇಳ್ತಾರೆ. ಹೌದು, ನನ್ ಕಾಯ್ತಾ ಇದ್ದೇನೆ, ಇಲ್ಲೊಬ್ರು ಅಂಕಲ್ ಬರ್ತಾರಲ್ಲ, ನನ್ಗೆ ಅವ್ರು ₹1,00,00,000 ಚೆಕ್ ಕೊಟ್ಟಿದ್ರು, ಅವ್ರ ಚೆಕ್ ಅನ್ನ ಅವ್ರಿಗೆ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ಆತ ₹1,00,00,000 ಚೆಕ್ ಅಲ್ಲ, ಅದು ಏನಲ್ಲ, ಆತ ಇಲ್ಲಿ ಗಾರ್ಡನಿಗೆ ಬಂದಿರೋರಿಗೆ ಎಲ್ಲರಿಗೂ ಒಂದ್ ಚೆಕ್ ಬರ್ಕೊಡ್ತಾನೆ ಇರ್ತಾನೆ. ಅದ್ರಲ್ಲಿ ದುಡ್ಡಿಲ್ಲ, ಆತಗ ಮತಿ ಬುದ್ಧಿ ಭ್ರಮಣೆ ಆಗಿದೆ, ಸ್ವಲ್ಪ ಹುಚ್ಚಿನ ತರ ಗಾರ್ಡನಿಗೆ ಬಂದವ್ರಿಗೆಲ್ಲ ಕೊಡ್ತಾ ಇರ್ತಾರೆ, ಅದ್ ಏನ್ ದೊಡ್ಡ ವಿಷಯ ಅಲ್ಲ ಬಿಡು ಅಂತೇಳಿ ಹೋಗ್ಬಿಡ್ತಾರೆ. ಅವಾಗ ಇತ್ತಿಗೆ ಏನ್ ಮಾತಾಡ್ಬೇಕೋ ಗೊತ್ತಾಗಲ್ಲ, ಆ ಚೆಕ್ ಹಂಗೆ ಇಟ್ಕೊಂಡಿರ್ತಾನೆ. ನಿಜ ಅಲ್ಲ ಸ್ನೇಹಿತರೆ, ನಾವು ಕೂಡ ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅಂದಾಗ ಹಿಂದೆ ನಾನ್ ಇದೀನಿ, ನೀನ್ ಮಾಡು, ಏನನ್ನಾದ್ರೂ ನಾನ್ ನೋಡ್ಕೋತೀನಿ ಅಂತ ಒಬ್ರು ನಮ್ ಹಿಂದೆ ನಿಂತ್ರು ಕೂಡ ನಾವು ಕೂಡ ಸಕ್ಸಸ್ ಆಗ್ಬೋದಲ್ಲ. ನನ್ಗೆ ಏನಾದ್ರೂ ಆದ್ರೂ ಕೂಡ ನನ್ನ ಹತ್ರ ಒಂದು ₹1,00,00,000 ಚೆಕ್ ಇದೆ ಅಂತ ಏನ್ ಭರವಸೆ ಇತ್ತಲ್ಲ, ಅದರಿಂದ ಆತನಿಗೆ ಮುಂದೆ ಹೋಗಕ್ಕೆ ಅನುಕೂಲ ಆಯ್ತು. ಈ ಮಾತು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ 4 ಮಂದಿಗೆ ಶೇರ್ ಮಾಡಿ. ನಮಸ್ಕಾರ.